ನಮಸ್ತೆ ರೈತ ಬಾಂಧವರೇ, ಇವತ್ತು ನಾವು ನೆಲಮಂಗಲ ತಾಲೂಕಿನ ತ್ಯಾಮಗೊಂಬ್ಳು ಹೋಬಳಿಯ ಈ ಒಂದು ಬಳಗೆರೆ ಗ್ರಾಮಕ್ಕೆ ಬಂದಿದ್ದೀವಿ. ಇಲ್ಲಿ ರಮೇಶ್ ಎಂಬುವರ ಮನೆಯಲ್ಲಿ ತುಂಬಾ ಒಂದು ಅಗ್ರಿಕಲ್ಚರ್ ಎಕ್ವಿಪ್ಮೆಂಟ್ಸ್ ಗಳನ್ನ ಇಟ್ಕೊಂಡಿದ್ದಾರೆ. ಅಂದ್ರೆ ಇವರು ಯಾವ ಎಕ್ವಿಪ್ಮೆಂಟ್ಸ್ ಇಟ್ಕೊಂಡಿದ್ದಾರೆ ಅಂದ್ರೆ ಈ ಒಂದು ಟ್ರಂಚರ್ ಆಗಿರ್ಬೋದು, ಈ ಒಂದು ಬೇಲರ್ ಆಗಿರ್ಬೋದು, ಮತ್ತೆ ಸೀಡ್ರಿಲ್ ಆಗಿರ್ಬೋದು, ಕಲ್ಟಿವೇಟರ್ ಆಗಿರ್ಬೋದು, ಮತ್ತೆ ಹಾರ್ವೆಸ್ಟರ್ ಆಗಿರ್ಬೋದು, ಮತ್ತೆ ಥ್ರೆಷರ್ ಗಳಾಗಿರ್ಬೋದು, ಇನ್ನು ಮುಂತಾದ ಒಂದು ಅನೇಕ ಕೃಷಿ ಉಪಕರಣಗಳನ್ನ ಇವರು ಇಟ್ಕೊಂಡಿದ್ದಾರೆ. ಬನ್ನಿ ಇವರನ್ನ ನಾವು ನಿಮಗೆ ಪರಿಚಯ ಮಾಡಿಸ್ಕೊಡ್ತೀವಿ. ಸರ್ ನಮಸ್ತೆ. ಸರ್ ನಿಮ್ಮ ಹೆಸರು ಮತ್ತೆ ನಿಮ್ಮ ಪರಿಚಯ ಮಾಡ್ಕೊಡಿ ಸರ್. ನಮ್ಮ ಹೆಸರು ರಮೇಶ್ ಅಂತ. ಇಲ್ಲಿ ತ್ಯಾಮಗೊಂಡ್ಲು ಹೋಬಳಿ ಬಳಗೆರೆ ಗ್ರಾಮದಲ್ಲಿ ಸುಮಾರು ನಾವು 2011 ಇಸ್ವಿಯಿಂದ ಹಿಡಿದು ಟ್ಯಾಕ್ಟ್ರಿಗೆ ಏನ್ ಎಕ್ವಿಪ್ಮೆಂಟ್ ಬೇಕಾ, ರೈತರಿಗೆ ಏನ್ ಬೇಕೋ ಅದನ್ನೆಲ್ಲ ನಾವು ಯೂಸ್ ಮಾಡ್ತಾ ಇದೀವಿ. ನಿಮಗೆ ಈ ಮಿಷಿನ್ ತಗೊಂಡ್ಬಂದ್ಮೇಲೆ ನೀವು ಲೇಬರ್ ಎಷ್ಟು ಉಳಿಸಿದಿರಾ, ಮತ್ತೆ ನಿಮ್ಗೆ ಆ ಲೇಬರ್ ಅಲ್ಲಿ ನೀವು ರಾಗಿ ಬಿತ್ತನೆ ಮಾಡೋದಕ್ಕೂ ಮತ್ತೆ ಈ ಮಿಷಿನ್ ಅಲ್ಲಿ ಬಿತ್ತನೆ ಮಾಡೋದಕ್ಕೂ ಏನು ಡಿಫ್ರೆನ್ಸ್ ಇದೆ ಸರ್? ಈಗ ಲೇಬರ್ ಅಲ್ಲಿ ಏನ್ ಮಾಡ್ತಾ ಇದಾರೆ ಅಂದ್ರೆ ರಾಗಿ ಕೈಯಾಗಿ ಎರ್ಸ್ಬೇಕಾದ್ರೆ ಅವರು ಅಲ್ಲಿ ಎಲ್ಲ ಬಿಟ್ಟು ಬಿಡ್ತಿದ್ದಾರೆ. ಸಮವಾಗಿ ರಾಗಿ ಬೀಳ್ತಿರ್ಲಿಲ್ಲ, ಮತ್ತೆ ಗೊಬ್ಬರ ಎಲ್ಲ ಸಮನಾಗಿ ಬೀಳ್ತಿರ್ಲಿಲ್ಲ. ಆಮೇಲೆ ರಾಗಿ ಗೊಬ್ಬರ ಇದ್ರಲ್ಲಿ ಏನಾಗುತ್ತೆ ಅಂದ್ರೆ ಒಂದೇ ಕಡೆ ಬೀಳುತ್ತೆ. ಒಂದೇ ಕಡೆ ಬೀಳೋದ್ರಿಂದ ಅದು ಸ್ವಲ್ಪ ಬೇಗ ಪೋಷಕಾಂಶ ಬೇಗ ತಗೊಂಡು ರಾಗಿ ಬೇಗ ಹುಟ್ಟುಗಳು ಚೆನ್ನಾಗಿ ಬರುತ್ತೆ. ಅದರಿಂದ ನಾವು ಇದನ್ನ ಆಯ್ಕೆ ಮಾಡ್ಕೊಂಡಿದ್ದೀವಿ ಸರ್. ಅಂದ್ರೆ ನೀವು ಇದ್ರಲ್ಲಿ ಯಾವ್ಯಾವ ಕ್ರಾಪ್ ಬಿತ್ತನೆ ಮಾಡ್ತೀರಾ ಅಂದ್ರೆ ಇದ್ರಲ್ಲಿ ನಾವು ರಾಗಿ, ಜೋಳ ಈಗ ನಮ್ ಕಡೆ ಅಷ್ಟೇ ಇರೋದು. ಮತ್ತೆ ಬೇರೆ ಕಡೆ ಎಲ್ಲ ನಾವು ಹೋಗಿಲ್ಲ. ನಮ್ಮ ಲೋಕಲ್ ಅಲ್ಲಿ ರಾಗಿ, ಜೋಳ ಅಂದ್ರೆ ಬೇರೆ ಇನ್ನೇನು ನಾವು ಬಿತ್ತನೆ ಮಾಡಲ್ಲ ಸರ್. ಬಟ್ ಮಲ್ಟಿ ಕ್ರಾಪ್ ಮಲ್ಟಿ ಕ್ರಾಪ್ ಬರುತ್ತೆ ಇದು. ಇದು ಒಳಗಡೆ ಇದೆಲ್ಲ ಚೇಂಜ್ ಮಾಡ್ಕೊಂಡ್ರೆ ಜೋಳ, ರಾಗಿ, ಸೋಯಾಬೀನು. ನೋಡಿ ರೈತರೆ, ಅವ್ರು ಹೇಳ್ತಾ ಇದಾರೆ ನಾವು ಒಂದು ಶೇಂಗಾ ಬೇಕಾದ್ರೂ ಬಿತ್ತನೆ ಮಾಡ್ಬೋದು, ಮುಸ್ಕಿನ್ ಜೋಳ ಆಗಿರ್ಬೋದು, ಮತ್ತೆ ರಾಗಿ ಆಗಿರ್ಬೋದು, ಮತ್ತೆ ನೀವು ನವಣೆ, ಸಜ್ಜೆ ಇನ್ನು ಮುಂತಾದ ಒಂದು ಧಾನ್ಯಗಳನ್ನ ಇದರಲ್ಲಿ ಬಿತ್ತನೆ ಮಾಡ್ಬೋದು. ಮತ್ತೆ ಇದರಲ್ಲಿ ಬಿತ್ತೋದ್ರಿಂದ ಯಾವುದೇ ರೀತಿಯಾಗಿರ್ತಕ್ಕಂಥ ಒಂದು ಅಲ್ಲಲ್ಲೇ ಒಂದು ಸೀಡ್ಸ್ ಬಿಡೋದಾಗಿರ್ಬೋದು, ಮತ್ತೆ ಗೊಬ್ಬರನು ಕೂಡ ಸೀಡ್ಸ್ ಆಗಿರ್ಬೋದು ಸಮವಾಗಿ ಒಂದು ಜಮೀನಿಗೆ ಹಂಚಿಕೆ ಆಗೋದ್ರಿಂದ ಚೆನ್ನಾಗಿ ಹುಟ್ಟುತ್ತೆ ಅಂತ ಅವ್ರು ಹೇಳ್ತಾ ಇದ್ದಾರೆ. ನೋಡಿ ರೈತ ಬಾಂಧವರೇ, ಇಲ್ಲಿವರೆಗೂ ನೀವು ಒಂದು ಈ ಬಿತ್ತನೆ ಕೂರಿಗೆ ಬಗ್ಗೆ ಎಲ್ಲ ಕೂಡ ನೀವು ಒಂದು ಮಾಹಿತಿಯನ್ನು ತಿಳ್ಕೊಂಡ್ರಿ. ಅದೇ ರೀತಿಯಾಗಿ ನಿಮ್ಗೆ ಇನ್ನು ಕೃಷಿ ಉಪಕರಣಗಳು ಮತ್ತೆ ಇನ್ನು ಬೇರೆ ಬೇರೆ ತರ ನಿಮ್ಗೆ ಏನಾದ್ರು ಎಕ್ವಿಪ್ಮೆಂಟ್ಸ್ ಬೇಕು ಅಂತಂದ್ರೆ ಈ ನಮ್ಮ ಡಿಸ್ಪ್ಲೇ ಮೇಲೆ ಬರ್ತಕ್ಕಂಥ ನಂಬರ್ಗೆ ಫೋನ್ ಮಾಡಿ, ಫಾಲೋ ಮಾಡಿ, ಮತ್ತೆ ಲೈಕ್ ಮಾಡಿ ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ. ಧನ್ಯವಾದಗಳು.